ನಿಮಗೆ ಗೊತ್ತಿದೆ ಮಾವಿನಕಾಯಿನೇ ಬಿಡಲ್ಲ, ಅದೇನೋ ಪ್ರಾಬ್ಲಮ್ ಆಗಿದೆ ಗಿಡಕ್ಕೆ ಅಂತ ಗೊತ್ತಿದ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಮುಟ್ಟಾಳ್ತನ ಅಂತ ಹೇಳ್ತೀವಿ ನಾವು ಆಡು ಭಾಷೆ ಒಳಗಡೆ. ಏನು ಮಾಡ್ತೀವಿ, ರಾಂಗ್ ವ್ಯಕ್ತಿಗಳ ಮೇಲೆ ಪ್ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ರೈಟ್ ವ್ಯಕ್ತಿಗಳ ಮೇಲೆ ಮಾಡಲ್ಲ. ಅದು ಅವಾಗ ನಮಗೆ ದುಃಖಕ್ಕೆ ಕಾರಣ ಆಗುತ್ತೆ, ಕಣ್ಣೀರಿಗೆ ಕಾರಣ ಆಗುತ್ತೆ, ಅಳ್ತೀವಿ, ಕೊರಗ್ತೀವಿ. ಸ್ನೇಹಿತರೆ, ಪ್ರೀತಿ ಅನ್ನೋ ವಿಚಾರ ಬಂದರೆ ಜೀವನದಲ್ಲಿ ಅದು ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದು. ನಾವು ಪ್ರೀತಿನ ಕೆಲವೊಂದು ಸಲ ಯಾರ್ಯಾರ್ದೋ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬಿಡ್ತೀವಿ. ಸೊ ಲೈಫಲ್ಲಿ ಕೆಲವ್ರ ಹತ್ರ ನಾವು ಪ್ರೀತಿನ ಬಯಸಲೇಬಾರ್ದು. ಇಲ್ಲಿ ಟೈಟಲ್ ನೋಡ್ತಿದ್ದೀರಾ, ಇಂಥವರಿಂದ ನೀವು ಪ್ರೀತಿ ಬಯಸಲೇಬೇಡಿ ಅಂತ ನಾನು ಥಂಬ್ನೇಲ್ನ ಹಾಕಿದ್ದೀನಿ. ಸೊ ನೀವು ನೋಡ್ತಿದ್ದೀರಾ ಏನಿರ್ಬೋದು, ಎಂಥವರಿಂದ ನಾವು ಪ್ರೀತಿನ ಬಯಸಬಾರ್ದು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ಪ್ರಾಕ್ಟಿಕಲ್ ವಿಚಾರಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾವುದೇ ಕಟ್ಟುಕತೆ ಇಲ್ಲ ಮೋಟಿವೇಶನಲ್ ಸ್ಟೋರಿ ಹೇಳಲ್ಲ. ಲೈಫಲ್ಲಿ ಏನು ರಿಯಾಲಿಸ್ಟಿಕ್ ಆಗಿದೆ ಅದರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಪಾಯಿಂಟ್ ನೋಡೋಣ. ಗೌರವ ಕೊಡದೇ ಇರೋ ವ್ಯಕ್ತಿಗಳ ಹತ್ರ ನಾವು ಪ್ರೀತಿನ ಬಯಸಬಾರ್ದು. ಪ್ರೀತಿಗೆ ಗೌರವನೂ ತುಂಬ ಮುಖ್ಯ ಇರುತ್ತೆ, ರೈಟ್. ಎಲ್ಲದಕ್ಕೂ ಅದಕ್ಕೆ ಅದರದೇ ಆದ ಒಂದು ವ್ಯಾಲ್ಯೂ ಇರುತ್ತೆ, ರೈಟ್. ಈಗ ಈ ಟಿ ಶರ್ಟ್ಗೆ ಇದಕ್ಕೆ ಇದರದೇ ಆದ ಒಂದು ಪ್ರೈಸ್ ಇದೆ, ಅದಕ್ಕೆ ಬೆಲೆ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನಿಗೆ ಅವನದೇ ಆದಂಥ ಒಂದು ಬೆಲೆ, ವ್ಯಕ್ತಿತ್ವ, ಆ ವ್ಯಕ್ತಿತ್ವಕ್ಕೊಂದು ಬೆಲೆ, ಸ್ವಾಭಿಮಾನ, ಆ ಗೌರವ ಅನ್ನೋದೊಂದು ಇರುತ್ತೆ. ಪ್ರತಿಯೊಂದಕ್ಕೂ ಇದೆ. ಒಂದು ಬುಕ್ಕು, ಒಂದು ಮೊಬೈಲ್ಗೆ ಒಂದು ಬೆಲೆ ಇದೆ, ಎಲ್ಲದಕ್ಕೂ ಒಂದು ಬೆಲೆ ಇದೆ. ಸೊ ಬೆಲೆ ಅಂದರೆ ಗೌರವ ಕೊಡುವಂಥ, ಬೆಲೆ ಇದ್ದಾಗಲೇ ಗೌರವ ಕೊಡೋಕ್ಕೆ ಸಾಧ್ಯ. ಸೊ ಕೆಲವರು ಬೆಲೆಯನ್ನು ತಿಳ್ಕೊಳ್ದೇ ಗೌರವ ಕೊಡೋಕ್ಕೆ ಹೋಗೋದಿಲ್ಲ. ಸೊ ಗೌರವ ಕೊಡದೇ ಇರೋ ವ್ಯಕ್ತಿಗಳ ಹತ್ರ ಪ್ರೀತಿನ ದಯವಿಟ್ಟು ಬಯಸಬೇಡಿ. ಅವ್ರ ಹತ್ರ ಪ್ರೀತಿನೇ ಇರಲ್ಲ, ಮೃಗಗಳ ಥರ ಆಡ್ತಾರೆ, ರೈಟ್. ಮೃಗಗಳ ಥರ ಆಡುವಂಥ ವ್ಯಕ್ತಿಗಳ ಹತ್ರ ಪ್ರೀತಿನ ಬಯಸಬೇಡಿ. ಅಲ್ಲಿ ನಿಮಗೆ ಹೀನಾಯವಾಗಿ ಕಣ್ಣೀರು ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕಣ್ಣೀರು ಬರಬಾರ್ದು ಅಂದರೆ ನೀವು ಕೆಲವೊಂದಿಷ್ಟನ್ನು ಕೆಲವೊಂದು ಹತ್ರ ಬಯಸ್ಕೂಡ್ದು, ರೈಟ್. ಫಸ್ಟ್ ಪಾಯಿಂಟ್ ತಿಳ್ಕೊಂಡಿದ್ದೀರಾ. ಸೆಕೆಂಡ್ ಪಾಯಿಂಟಿಗೆ ಹೋಗೋಣ. ಮನುಷ್ಯತ್ವ ಇಲ್ಲದೆ ಇರೋ ವ್ಯಕ್ತಿಗಳ ಹತ್ರ, ಈಗ ನಾವು ಕರುಣೆ ಬಗ್ಗೆ ಮಾತಾಡಿದ್ರೆ ಅದು ಮನುಷ್ಯತ್ವ ಇರೋ ವ್ಯಕ್ತಿ ಹತ್ರ ಕರುಣೆ ಬಗ್ಗೆ ಮಾತಾಡಬೇಕು. ಪ್ರೀತಿ ಬಗ್ಗೆ ಮಾತಾಡಿದ್ರು ಅದು ಮನುಷ್ಯತ್ವ ಇರತಕ್ಕಂಥ ವ್ಯಕ್ತಿ ಹತ್ರ ನಾವು ಪ್ರೀತಿ ಬಗ್ಗೆ ಮಾತಾಡ್ತೀವಿ. ಈಗ ಮನುಷ್ಯತ್ವನೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಹತ್ರ ಪ್ರೀತಿ ಇರೋದು ಹೇಗಿರೋಕ್ಕೆ ಸಾಧ್ಯ ಹೇಳಿ ನೋಡೋಣ? ಸಾಧ್ಯನೇ ಇಲ್ಲ ಅದು. ಈಗ ನೀವು ಕುತ್ತಿಗೆಯಿಂದ ಚಾಕುವಿಂದ ಕುತ್ತಿಗೆ ಕೊಯ್ತಾರೆ ನೋಡಿ. ಈ ಕೆಲವರು ನಕ್ಸಲೈಟ್ ಬರ್ತಾರೆ, ಡಗ ಅಂತ ಶೂಟ್ ಮಾಡ್ತಾರೆ, ಮನುಷ್ಯರಿಗೆ ಸಾಯಿಸ್ತಾರೆ. ಅಂಥ ಕ್ರೂರ ಮನಸ್ಥಿತಿ ಇರೋರ ಹತ್ರ ಮನುಷ್ಯತ್ವ ಇರಲ್ಲ, ಅವ್ರ ಹತ್ರ ಪ್ರೀತಿ ಅನ್ನೋದು ಇರಲ್ಲ. ಓನ್ಲಿ ಬಿಸ್ನೆಸ್, ಓನ್ಲಿ ಸಾಯಿಸೋದು, ಅದಷ್ಟೇ ಗೊತ್ತಿರುತ್ತೆ. ಸೊ ಅವ್ರ ಹತ್ರ ಹೋಗಿ ನಿಮಗೆ ಪ್ರೀತಿ ಇಲ್ವಾ, ಕರುಣೆ ಇಲ್ವಾ ಅಂತ ಹೇಳಿದ್ರೆ ಏನು? ಅವ್ರ ಕೆಲಸನೇ ಅದು, ಅವರಲ್ಲಿ ಪ್ರೀತಿಗೆ ಜಾಗ ಇಲ್ಲ. ಅಂಥ ವ್ಯಕ್ತಿಗಳ ಹತ್ರ ನೀನು ಪ್ರೀತಿ ಮಾಡು, ಭಾವನೆಗಳು ಕೊಡು ಅಂದರೆ ಹೇಗೆ ಕೊಡೋಕ್ಕೆ ಸಾಧ್ಯ? ಸೊ ಅಲ್ಲಿ ನಾನು ಅದೇ ಹೇಳ್ತಿರೋದು, ಮನುಷ್ಯತ್ವ ಇಲ್ಲದಿರೋ ಹತ್ರ ವ್ಯಕ್ತಿಗಳ ಹತ್ರ ಪ್ರೀತಿನ ಬಯಸಬೇಡಿ, ಅದು ಭಿಕ್ಷೆ ಥರ ಆಗ್ಬಿಡುತ್ತೆ, ರೈಟ್. ಗಾಟ್ ಇಟ್ ಮೈ ಪಾಯಿಂಟ್. ಥರ್ಡ್ ಪಾಯಿಂಟಿಗೆ ಹೋಗೋಣ. ಭಾವನೆಗಳ ಬಗ್ಗೆ ಗೊತ್ತಿಲ್ಲದಿರೋ ವ್ಯಕ್ತಿಗಳ ಹತ್ರ ಹೋಗಬೇಡಿ. ಒಬ್ಬರು ಭಾವನೆಗಳಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿಗೆ ಪ್ರೀತಿ ಗೊತ್ತಿರುತ್ತೆ. ಭಾವನೆನೇ ಗೊತ್ತಿಲ್ಲ ಅವನಿಗೆ, ಭಾವನೆಗಳು ಅಂದರೆ ಏನು ಅಂತ ಗೊತ್ತಿಲ್ಲ ಅಂದಮೇಲೆ ಅಂಥ ವ್ಯಕ್ತಿಗಳ ಹತ್ರ ಭಾವನೆಗಳ ಬಗ್ಗೆ ಮಾತಾಡಿ. ಪ್ರೀತಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಯಾಕೆ ವಿನಾಕಾರಣ ಕಣ್ಣೀರು ಹಾಕ್ತೀರಿ, ವ್ಯಥೆ ಪಡ್ತೀರಿ ಅಂತ ನಾನು ಹೇಳೋದು. ಇದು ಗೊತ್ತಿರಬೇಕು, ನಮಗೆ ಕಾಮನ್ನಾಗಿ ಗೊತ್ತಿರಬೇಕು. ಈ ಮನುಷ್ಯ ಈಗ ಕಟುಕರು ಅಂತ ಯಾರಿಗೆ ಕರಿತೀವಿ ಹೇಳಿ? ಮನುಷ್ಯತ್ವ ಇಲ್ದಿರತಕ್ಕಂಥ ವ್ಯಕ್ತಿಗಳ ಕಟುಕರು ಅಂತ ಹೇಳ್ತೀವಿ. ಭಾವನೆಗಳೇ ಇಲ್ದಿರತಕ್ಕಂಥ ವ್ಯಕ್ತಿ ಕಟುಕರು ಅಂತ ಹೇಳ್ತೀವಿ. ಗೌರವನೇ ಗೊತ್ತಿಲ್ಲದಿರೋ ವ್ಯಕ್ತಿ ಕಟುಕರು ಅಂತ ಹೇಳ್ತೀವಿ. ಒಂದು ನೋಡಿದ ತಕ್ಷಣ ಇವ್ರು ಕಟುಕರಪ್ಪ, ಇವರಲ್ಲಿ ಏನೂ ಇಲ್ಲ, ಕರೆಕ್ಟ್ ತಾನೇ ಹೇಳೋದು ನಾನು. ಸೊ ನೀವು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಇವ್ರ ಹತ್ರ ಈ ಒಂದು ಈಗ ಬೇವಿನ ಮರ ಅಂದರೆ ನಮ್ಗೆ ಒಂದು ಸ್ವಭಾವ ಗೊತ್ತಾಗತ್ತೆ, ಅದ್ರದ್ದು ಕಹಿ ಅದ್ರದ್ದು ಅಂತ. ನಾವು ಎಕ್ಸ್ಪೆಕ್ಟೇಷನ್ನ ಸ್ವೀಟ್ ಮಾಡಬಾರ್ದು. ಅಂದರೆ ಒಂದು ಮನುಷ್ಯನ ನೇಚರ್ ನೋಡಿದ ಮೇಲೆ ಅವ್ರ ಹತ್ರ ಪ್ರೀತಿ ಬೇಡಬೇಕೋ ಬೇಡಬಾರ್ದು. ಅವರಲ್ಲಿ ಆ ನೇಚರ್ ಇದೆ ಅಂದರೆ ನಾವು ಬೇಡೋಣ. ಈಗ ಮಾವಿನ ಗಿಡ, ಅದರ ನೇಚರ್ ಏನು? ಮಾವನ್ನು ಕೊಡುವಂಥದ್ದು. ಅದು ಗೊತ್ತಿದೆ, ಪ್ರತಿ ವರ್ಷ ಮಾವು ಬಿಡೋದಂತ ನಿಮ್ಗೆ ಗೊತ್ತಿದ್ರೆ ನೆಕ್ಸ್ಟ್ ಇಯರು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, ಈ ವರ್ಷನೂ ಮಾವಿನಕಾಯಿ ಕೊಡುತ್ತಂತೇಳಿ. ನಿಮಗೆ ಗೊತ್ತಿದೆ ಮಾವಿನಕಾಯಿನೇ ಬಿಡಲ್ಲ, ಅದೇನೋ ಪ್ರಾಬ್ಲಮ್ ಆಗಿದೆ ಗಿಡಕ್ಕೆ ಅಂತ ಗೊತ್ತಿದ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಮುಟ್ಟಾಳ್ತನ ಅಂತ ಹೇಳ್ತೀವಿ ನಾವು ಆಡು ಭಾಷೆ ಒಳಗಡೆ. ಸೊ ಹಂಗೆ ಈ 3 ಪಾಯಿಂಟ್ ತುಂಬ ಮುಖ್ಯ ಇದೆ ಲೈಫಲ್ಲಿ. ನಾವೇನು ಮಾಡ್ತೀವಿ, ರಾಂಗ್ ವ್ಯಕ್ತಿಗಳ ಮೇಲೆ ಪ್ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ರೈಟ್ ವ್ಯಕ್ತಿಗಳ ಮೇಲೆ ಮಾಡಲ್ಲ. ಅದು ಅವಾಗ ನಮಗೆ ದುಃಖಕ್ಕೆ ಕಾರಣ ಆಗುತ್ತೆ, ಕಣ್ಣೀರಿಗೆ ಕಾರಣ ಆಗುತ್ತೆ, ಅಳ್ತೀವಿ, ಕೊರಗ್ತೀವಿ. ರಾಂಗ್ ವ್ಯಕ್ತಿಗಳ ಮೇಲೆ ಇಂಟೆನ್ಷನ್ ರೈಟ್ ಇಡಬಾರ್ದು, ರೈಟ್ ವ್ಯಕ್ತಿಗಳ ಮೇಲೆ ರಾಂಗ್ ಇಂಟೆನ್ಷನ್ ಇಡಬಾರ್ದು, ಆವಾಗ ದುಃಖಕ್ಕೆ ಕಾರಣ ಆಗಿಬಿಡುತ್ತೆ, ರೈಟ್. ಅದರ ಅಪೋಸಿಟಲ್ಲಿ ಹೋಗಬೇಡಿ. ಸೊ ರಾಂಗ್ ವ್ಯಕ್ತಿ ಮೇಲೆ ನೀವು ರೈಟ್ ಇಂಟೆನ್ಷನ್ ಇಟ್ಟಾಗ ದುಃಖಕ್ಕೆ ಕಾರಣ ಆಗುತ್ತೆ, ರೈಟ್ ವ್ಯಕ್ತಿ ಮೇಲೆ ರಾಂಗ್ ಇಂಟೆನ್ಷನ್ ಇಟ್ಟಾಗ ಅದು ದುಃಖಕ್ಕೆ ಕಾರಣ ಆಗುತ್ತೆ. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ ಪಾಯಿಂಟ್ಗಳ ಬಗ್ಗೆ, ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟೋ ಜನ 400, 500, 1000 ವ್ಯೂಸ್ ಬಂದಿರುತ್ತೆ, ಅದರಲ್ಲಿ ಬಹಳ ಕಡಿಮೆ ಜನ ಕಮೆಂಟ್ ಮಾಡಿ. ದಯವಿಟ್ಟು ಹಾಗೆ ಮಾಡಬೇಡಿ, ಓಕೆನಾ? ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಲವ್ ಯು.